ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ. ನನ್ನ ದಿನ ಶುರುವಾಗಿದ್ದು ಈ ರೀತಿ. ಇವತ್ತು ಅನನ್ಯ ಇಲ್ಲಿಂದನೇ ಕಾಲೇಜ್ಗೆ ಹೋಗ್ತಾ ಇದ್ಲು. ಬೇಗನೆ ಎದ್ದು ರೆಡಿ ಆಗ್ತಾ ಇದ್ಲು. ನಾನು ಮಲ್ಕೊಂಡಿದ್ದ ಜಾಗದಿಂದಲೇ ಅವಳು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಇವಳು ಎದ್ದಿದ್ದೆ ನನ್ನ ಮಗಳು ಕಾಯ್ಕೊಂಡಿದ್ದು ಎದ್ದು ಈ ರೀತಿ ಆಟ ಆಡ್ತಾವಳೆ ನೋಡಿ. ನನ್ನ ಬಂಗಾರ ಜೋಕಾರ ಹೇಳಿ ಆಟ ಆಡ್ತಾ ಇದ್ಲು. ಇನ್ನೂ ಸರಿಯಾಗಿ ಆಡೋಕ್ಕೆ ಬರಲ್ಲ, ಬಟ್ ಏನೋ ಒಂದು ಟ್ರೈ ಮಾಡ್ತಾ ಇದ್ಲು. ನನ್ನ ಬಂಗಾರ ಫಸ್ಟ್ ಟೈಮ್ ಏನೋ ಒಂದು ಮಾಡಿದಾಗ ನಾವಂತೂ ಒಂಥರ ಸೆಲೆಬ್ರೇಷನ್ ಥರ ನೋಡಿ ಖುಷಿ ಪಡ್ತೀವಿ. ನನ್ನ ಮಗನೇ ಕೂತ್ಕೊಂಡ, ಅಮ್ಮ ಚೆನ್ನಾಗಿ ಆಡ್ತಿದ್ದಾಳೆ ತಂಗಿ ಅಂತ. ಏನೇ ಹೇಳಿ ಮಕ್ಕಳು ಮೊದಲು ಏನೇ ಒಂದು ಮಾಡಿದಾಗ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ನಮ್ಮ ಕಡೆ ಬಾಳೆಹಣ್ಣ ಹಿಂಗೆ ತಿಂತಾರೆ, ನಿಮ್ಮ ಕಡೆ ಯಾವ ರೀತಿ ತಿಂತಾರೋ ಕಮೆಂಟ್ ಮಾಡಿ. ಅರ್ಧ ಸಿಪ್ಪೆ ತೆಗೆದು ಹಂಗೆ ಬಾಯೊಳಗೆ ಇಟ್ಕೊಳ್ಳೋದು ನೋಡ್ತಿದ್ದೀರಲ್ವ. ಇದಾದಮೇಲೆ ಅಮ್ಮ ಊಟ ತಿನ್ಸೋಕೆ ಹೋದರೆ ಬೇಡ ಅಂತ ಚೆನ್ನಾಗಿ ಇಗ್ನೋರ್ ಮಾಡ್ತಾಳೆ. ಮೊದಲು ತುಂಬ ನ್ಯಾಚುರಲಾಗಿ ರಿಯಾಕ್ಷನ್ ಕೊಟ್ಟಳು. ನಾನು ಮೊಬೈಲ್ ಇಟ್ಕೊಂಡಿರೋದು ನೋಡಿಬಿಟ್ಟು ಎಕ್ಸ್ಟ್ರಾನೇ ಡವ್ ಮಾಡ್ತಾವಳು ಇವಳು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಅವಳು ಬೇಡ ಅಂತಿರೋದು ರೀತಿ, ಅವಳ ಆಟಗಳೇ ಒಂದು ರೀತಿ ಚೆಂದ. ನನ್ನ ಬಂಗಾರ, ನನ್ನ ಮನೆಯ ನಗೆ ಟಾನಿಕೇಳು. ಹೊಟ್ಟೆ ತುಂಬಿದೆ ಅದಕ್ಕೆ ಬೇಡ ಅಂತ ಅವಳು ಇಲ್ಲದೆ ಹೋಗಿದ್ದಿದ್ರೆ ತಿನ್ಸ್ಕೊತಿದ್ಲು. ಇಲ್ಲ ಅವಳಿಗೆ ಇಷ್ಟ ಆಗಿರೋದಾಗಿದ್ದರೆ ಪಕ್ಕ ಈ ರೀತಿ ಬೇಡ ಅಂತ ಅವಳು ಹೇಳ್ತಾನೆ ಇರಲಿಲ್ಲ. ಇದಾದಮೇಲೆ ನೋಡಿ ಇವಳು ಬ್ಯಾಗ್ ಇಟ್ಕೊಂಡು ಆಚೆ ಹೋಗೋದನ್ನ, ಒಂದು ಬ್ಯಾಗು ಒಂದು ಕವರು ಏನೇ ಸಿಗಲಿ ಇಟ್ಕೊಂಡು ಸುಮ್ಮನೆ ಹೋಗ್ತಾ ಇರೋದೆ ಬಾಯಿ ಹೇಳ್ಕೊಂಡು. ಎಲ್ಲಿಗೆ ಏನು ಎತ್ತ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಸಣ್ಣ ಕವರ್ ಸಿಕ್ಕರು ಸಾಕು. ಪುಟಾಣಿಕ್ ಅಂತ ಹೇಳೋದು ಬಂದೆ ಬಾಯ್ ಬಾಯ್ ಅಂದ್ಕೊಂಡು ಹೇಳ್ಕೊಂಡು ಹೊರಟಿಗೆ ನಿಂತುಬಿಟ್ಟು ಬಗ್ ನೋಡ್ತಾವಳೆ. ಇದು ಅವ್ರ ಅಣ್ಣನ ಶರ್ಟ್ ಅವಳು ಹಾಕಿರೋದು, ಅವನ ಥರನೇ ಕಾಣಿಸ್ತಾಳೆ. ಇದಾದಮೇಲೆ ಮಳೆ ಬರ್ತಾ ಇತ್ತು. 2 ದಿನದಿಂದ ಸೈಕ್ಲೋನ್ ಇರೋದ್ರಿಂದ ಕ್ಲೌಡಿ ವೆದರು, ಬಟ್ಟೆಗಳು ಒಣಗಿರಲಿಲ್ಲ. ಇವತ್ತು ಒಣಗಿತ್ತು. ಮಡಿಸಿ ಎತ್ತಿಟ್ಬಿಡೋಣ, ಇನ್ನು ಫಂಕ್ಷನ್ಸ್ಗಳಿವೆ, ಹೋದರೆ ಎಲ್ಲ ಹಾಳಾಗುತ್ತೆ ಅಂತ ಬಟ್ಟೆಗಳನ್ನ ಮಡಿಸ್ತಾ ಇದ್ದೆ. ಅಮ್ಮ ಸಿಟಿಗೆ ಹೋಗಿದ್ರು ಒಂದಷ್ಟು ಪರ್ಚೇಸ್ ಮಾಡೋಕ್ಕೆ. ಹುಡುಗರನ್ನೂ ಕೂಡ ಅವ್ರ ಜೊತೆ ಕಳಿಸಿದೆ. ಇವಾಗ ಸ್ವಲ್ಪ ಬಿಸಿಲು ಬಂದಿತ್ತು. ಇದು ಸೇಮ್ ಟಿ ಶರ್ಟ್ ನಂದು, ನನ್ನ ಹಸ್ಬೆಂಡ್ದು, ನನ್ನ ಮಗಂದು ಮಡಿಸಿಡ್ತಾ ಇದ್ದೆ. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ನನ್ನ ಮಗ ನನ್ನ ಟಿ ಶರ್ಟ್ ಹಾಕ್ಕೊಂಡಾಗೆಲ್ಲ ಇಲ್ಲೂ ನೋಡಿದ್ದೀನಿ ಅಂತಿದ್ದ. ಅದಕ್ಕೆ ಅವನಿಗೆ ನಿನ್ನ ಟಿ ಶರ್ಟು ನನ್ನ ಟಿ ಶರ್ಟು ಎರಡೂ ಸೇಮ್ ಅಂತ ತೋರ್ಸೋಕ್ಕೆ ಮಡಿಸಿರೋ ಟಿ ಶರ್ಟ್ನ ಎತ್ಕೊಂಡು ಮತ್ತೆ ಅವನಿಗೆ ತೋರಿಸ್ದೆ ಸೇಮ್ ಅಂತ. ಮೇಕಿಂಗ್ ಮೆಮೊರೀಸ್. ಇದನ್ನು ಬೋನ್ ಆರ್ಗ್ಯಾನಿಕ್ ಅನ್ನೋ ಇನ್ಸ್ಟಾ ಪೇಜಲ್ಲಿ ಆರ್ಡ್ರ್ ಮಾಡಿದ್ದೆ. ಕಾಂಬೋ ಟಿ ಶರ್ಟ್ಸು ಆಲ್ಮೋಸ್ಟ್ ಒಂದು 5 ಇಯರ್ಸ್ ಮೇಲಾಯಿತು. ಅವನಿಗೆ ತೋರಿಸಿ ಬಾಕಿ ಬಟ್ಟೆಗಳನ್ನ ಮಾಡಿಸಿ ಎತ್ತಿಟ್ಟು ಹಳೆ ಮನೆ ಹತ್ರ ಹೋಗಿ ಬರೋಣ ಅಂತ ಹೊರಟ್ವಿ. ನನ್ನ ಮಗನ ಅವತಾರ ಇವತ್ತು ನನ್ನ ಫೇವ್ರೆಟ್ ಅವತಾರ ಆಗಿತ್ತು. ಪಟಾಪಟಿ ಚಡ್ಡಿ. ಏನೇ ಹೇಳಿ ನಮ್ಮ ಹಳ್ಳಿ ಸೊಗಡು ಮರಿಬಾರ್ದಲ್ವ. ಹೋಗ್ಬೇಕಾದ್ರೆ ಈ ಪಾರಿವಾಳಗಳೆಲ್ಲ ಹಾರೋದ್ವು. ಒಬ್ಬರು ಬಂದಿದ್ದೆ ತಡ ಗೊತ್ತಾಗ್ಬಿಟ್ಟು ಹಾರೋಟೋಗ್ತವೆ. ಇವಳು ಇಲ್ಲಿ ನಿಂತ್ಕೊಂಡು ನಮ್ಮ ದೊಡ್ಡಪ್ಪನ ಕರೀತಾ ಇರೋದು. ಕಾಲಿಗೆ ಮಣ್ಣಾಗ್ದಂಗೆ ಸೈಡಲ್ಲಿ ನಿಂತ್ಕೊಂಡು ಬಗ್ ನೋಡ್ತಿರೋದಂತೂ ತುಂಬ ಕ್ಯೂಟ್ ಆಗಿತ್ತು. ಇಲ್ಲಿ ಮ್ಯಾಂಗೋಗೋಸ್ಕರ ನಮ್ಮ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು ನೋಡಿ ಇವಳು. ನೀನು ಇಲ್ದಾರಲ್ಲ ಇಲ್ಲೇ ತಗೋ, ತೊಳಸ್ಕೊ ತಿನ್ಬೇಕು. ನಾಳೆ ನನ್ನ ಮೈದನ್ ಎಂಗೇಜ್ಮೆಂಟ್ ಇರೋದ್ರಿಂದ, ನಾಳಿದ್ದು ನನ್ನ ತಮ್ಮನ ಮದುವೆ ಇರೋದ್ರಿಂದ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಅಕ್ಕನ ಕೇಳಿದೆ. ಅವರು ಕಾಲ್ ಮಾಡಿದ್ರು. ಕಾಲ್ ಮಾಡಿದ ತಕ್ಷಣ ಹೋಗಿ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಶುರು ಮಾಡಿದೆ. ನಾನು ಮೆಹಂದಿ ಹಾಕ್ಸ್ಕೊಳ್ತಿರೋದು ಹೊಳಲಲ್ಲಿರೋ ಡ್ರೀಮ್ ಬೋಟಿಕ್ ಆ್ಯಂಡ್ ಪಾರ್ಲರಲ್ಲಿ. ಅಕ್ಕನ ಕೈಲಿ ಮೆಹಂದಿ ಹಾಕ್ಸ್ಕೊತಿದ್ದೀನಿ. ಅವ್ರು ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ನಾನಿದು ಫಸ್ಟ್ ಟೈಮ್ ಹಾಕ್ಸ್ಕೊಳ್ತಿರೋದು. ನಾನೇನು ತುಂಬ ಡೀಟೇಲಾಗಿ ಏನು ಬೇಡ, ಮಕ್ಕಳನ್ನ ಎತ್ಕೊಂಡು ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತ ಸಿಂಪಲಾಗಿ ಬಿಟ್ಕೊಡಿ ಅಂತಂದೆ. ಬಟ್ ತುಂಬಾ ಚೆನ್ನಾಗಿ ಬಿಟ್ಕೊಟ್ರು. ನನಗಂತೂ ಫುಲ್ ಖುಷಿ ಆಯಿತು. ಯಾವ ರೀತಿ ಕಾಣ್ತಿದೆ ಅಂತ ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿ ಸರ್ವಿಸ್ನ ಕೊಡ್ತಾರೆ. ನೀವು ಒನ್ಸ್ ಬೇಕಂತಂದರೆ ಹೊಳಲು ಇರೋ ಪಾರ್ಲರ್ನ ವಿಸಿಟ್ ಮಾಡಿ.
ನಾನು ಮೆಹಂದಿ ಹಾಕ್ಸ್ಕೊತಾ ಇದ್ದೆ. ನನ್ನ ಬಂಗಾರಿ ಖುಷ್ ನನ್ನ ವಿಡಿಯೋಗ್ರಾಫರ್ ಆಗಿದ್ದ. ಮೆಹಂದಿ ಹಾಕ್ಸ್ಕೊಳ್ಳೋದನ್ನೆಲ್ಲ ವೀಡಿಯೋ ಮಾಡಿಕೊಡ್ತಾ ಇದ್ದ. ನೋಡಿದ್ರೆ ಸಡನ್ನಾಗಿ ಮಳೆ ಬೇರೆ ಬಂತು. ನಾನು ಹಿಡಿದ ನೈಟೆಲ್ಲ ಇಟ್ಕೊಳ್ಳಿಲ್ಲ, ಏನೊಂದು 9 o'clockವರೆಗೆ ಇಟ್ಕೊಂಡು ಆಮೇಲೆ ತೆಗೆದುಬಿಟ್ಟೆ. ಇನ್ನು ಹಾಕ್ಕೊಂಡು ಮಲ್ಕೊಂಡು ಇರುವೆ ಬಂದು ಪಾಪು ಕಿಚ್ಬಿಟ್ರೆ ಅಂತ ಇದನ್ನು ಬಿಡ್ತಾ ಕೂತಿರುವಾಗ ಬಿಡಿಸ್ಕೊಳ್ತಾ ಇರಬೇಕಾದ್ರೆ ಇಬ್ಬರು ಫ್ರೆಂಡ್ಸ್ ಬೇರೆ ಜಾಯ್ನ್ ಆದರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ತುಂಬಾ ಖುಷಿ ಕೊಡ್ತು. ಫೈನಲಿ ಬಿಟ್ಟಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಮೆಹಂದಿ ಬಿಡಿಸ್ಕೊಂಡೆ. ಫೈನಲ್ ಲುಕ್ ಈ ರೀತಿ ಐತೆ. ಅಲ್ಲಿಂದ ಮಳೆ ಬರ್ತಾಯಿತ್ತು. ಹೆಂಗೋ ಮಳೆ ಕಮ್ಮಿ ಆದಮೇಲೆ ಮನೆಗೆ ಬಂದು ಮನೇಲಿ ಮೆಹಂದಿದು ವೀಡಿಯೋ ಮಾಡಿಸ್ಕೊಂಡೆ. ಅಲ್ಲಿ ಕರೆಂಟ್ ಇರಲಿಲ್ಲ, ಕರೆಂಟ್ ಬಂತು, ಆಮೇಲೆ ವೀಡಿಯೋ ಮಾಡಿಸ್ಕೊಂಡೆ. ಈ ರೀತಿ ಬಿಟ್ಟಿದ್ದಾರೆ. ಇನ್ನೂ ಇಂಡಿಯನ್ ಸ್ಟೈಲ್ ಫುಲ್ ಕೈ ತುಂಬ ಬಿಡೋ ಮೆಹಂದಿ ಎಲ್ಲನೂ ಬಿಡ್ತಾರೆ. ಇದು ಅರೇಬಿಕ್ ಸ್ಟೈಲಲ್ಲಿ ನಾನು ಕೇಳಿದ್ದೆ. ಅಪ್ಪ ಊಟ ಕೂತ್ಕೊಂಡ್ರು ಅಂತಂದರೆ ನಾನು ಬಂಗಾರಿ ಎದ್ದಿದ್ಲು ಅಂತಂದರೆ ಹೋಗೋಳು ಚೇಷ್ಟೆ ಮಾಡೋದಂತೂ ಬಿಡಲ್ಲ ಇವಳು. ಅವ್ರಿಗೆ ಹೋಗಿ ಏನಾದರೂ ಚೇಷ್ಟೆ ಮಾಡ್ತಾ ಇರ್ತಾಳೆ. ನನ್ನ ಮಗ ಇವತ್ತು ಜೋಳ ತಂದಿದ್ದ, ಅದನ್ನು ಸುಟ್ಕೊಂಡು ತಿಂತಾಯಿದ್ದ. ಬೇಕ್ರಿ ಐಟಮ್ಸ್ನ ಮಕ್ಳಿಗೆ ಕೊಡೋದಕ್ಕಿಂತ ಈ ರೀತಿ ಹೆಲ್ದಿ ಐಟಮ್ಸ್ ಕೊಟ್ಟರೆ ಒಳ್ಳೆಯದು. ನಾನು ಮೆಹಂದಿ ಹಾಕ್ಸ್ಕೊಂಡಿರೋದ್ರಿಂದ ನಮ್ಮಮ್ಮ ಅನ್ನ ಕಲಿಸ್ಕೊಟ್ರು, ಬಟ್ಲಲ್ಲಿ ತಿಂತಾಯಿದ್ದೀನಿ. ಅಪ್ಪ ಇದ್ದಿದ್ರೆ ಅಪ್ಪ ತಿನ್ನಿಸ್ಕೊಡ್ತಿದ್ರು. ಅಪ್ಪ ಬೇಗನೆ ಊಟ ಮಾಡಿ ಮಲ್ಕೊಂಡ್ರು, ಅದಕ್ಕೆ ನಾನೇ ಸ್ಪೂನಲ್ಲಿ ತಿಂತಾಯಿದ್ದೆ. ಇವಳಿಗೆ ನಾಳೆ ಎಂಗೇಜ್ಮೆಂಟ್ ಇವೆಂಟಿಗೆ ಬಟ್ಟೆ ತೆಗ್ದಿಡೋಣ ಅಂತ ಕಬೋರ್ಡ್ ಓಪನ್ ಮಾಡಿದ್ರೆ ಅವಳ ಬಟ್ಟೆ ಅವಳೇ ಸೆಲೆಕ್ಟ್ ಮಾಡ್ಕೊತಾವಳೆ. ಎಲ್ಲನೂ ಎಳ್ದಿಟ್ಬಿಡ್ತಾಳೆ. ಏನಾದರೂ 5 minutes ತೆಗಿಯೋದೇ ತಡ. ಎಲ್ಲ ನಾಳೆಗೆ ಏನೇನು ಬೇಕು ಎಲ್ಲ ಕಾಸ್ಟ್ಯೂಮ್ಸು, ಬ್ಯಾಂಗಲ್ಸ್ ಎಲ್ಲ ಎತ್ತಿಟ್ಟೆ. ಇವಳು ಮಾತ್ರ ಮಲಗಿರಲಿಲ್ಲ. ಇಲ್ಲಿ ಬಂದು ಅವ್ರ ಅಣ್ಣನಿಗೂ ನಮ್ಮ ಅಪ್ಪಾಜಿಗೂ ಚೇಷ್ಟೆ ಮಾಡ್ತಾ ಅವಳೆ. ಇವನಂತೂ ಕಳ್ಳ ಮೊಬೈಲ್ ಹಿಡ್ಕೊಂಡು ಅವನೇ. ಅಲ್ಲಿಂದ ಎದ್ದು ಇಲ್ಲಿ ಬಂದು ನಮ್ಮ ಅಪ್ಪನ ಹತ್ರ ಮಲ್ಕೊತಾಳೆ. ಕ್ಯೂಟ್ ಗುಬ್ಬಚ್ಚಿ ಮರಿ ಥರ ಕಾಣಿಸ್ತೈತೆ. ಇದಾದಮೇಲೆ ಬಂಗಾರ ಮಲ್ಕೊಳ್ತು. ನಾನು ಊಟ ಆಗಿತ್ತು, ಎಲ್ಲ ರೆಡಿ ಮಾಡಿ ಎತ್ತಿಟ್ಟು ಇನ್ನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಇದಾಗಿತ್ತು ಮಂಗಳವಾರದ ವ್ಲಾಗ್. ಮೆಹಂದಿ ತೆಗೆದ್ಮೇಲೆ ಈ ಕಲರ್ ಬಂತು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.